ಬೇರೆಯವರು ಹೇಗಿರಬೇಕು ಅಂತ ಹೇಳುವ ವಿಷಯದಲ್ಲಿ ಎಲ್ಲರಿಗೂ ಕೌಶಲ ಇರುತ್ತೆ. ಇದು ನಮ್ಮೆಲ್ಲರ ಅನುಭವ. ಇನ್ನೊಬ್ಬ ಸರಿ ಇಲ್ಲ, ಅವನು ಸರಿ, ಇದು ಹೀಗಿರಬೇಕಾಗಿತ್ತು, ಅವನು ಅದನ್ನು ಮಾಡಿದ್ದು ತಪ್ಪು ಅಂತೆಲ್ಲ ಹೇಳ್ತಾ ಇರ್ತೀವಿ. ಆದರೆ ಇಂಥ ತಪ್ಪುಗಳು ನಮ್ಮಲ್ಲಿಯೇ ಇರುತ್ತೆ. ಆದರೆ ಅದನ್ನು ತಿದ್ದಿಕೊಳ್ತೀವ ಅಂದರೆ ಖಂಡಿತವಾಗಿಯೂ ಇಲ್ಲ. ನಮ್ಮ ಸ್ವಭಾವ ಯಾವುದೋ ನಾವು ಅದರಂತೆಯೇ ಇರ್ತೇವೆ ಹೊರತು ನಮ್ಮ ಸ್ವಭಾವ ಇದು ಸರಿಯಾದದ್ದಲ್ಲ, ನಾನಿದನ್ನು ತಿದ್ದಿಕೊಳ್ಳಬೇಕು ಅಂತ ಯೋಚಿಸೋದಿಲ್ಲ. ನಮಗೆ ಅರಿವು ಅನ್ನೋದು, ವಿವೇಕ ಅನ್ನೋದು ಗೊತ್ತಾದ ದಿನದಿಂದ ಸಾಯುವ ದಿನದವರೆಗೂ ನಮ್ಮ ಸ್ವಭಾವವನ್ನು ನಾವು ಪರೀಕ್ಷಿಸ್ತಾ ಇರಬೇಕು ಮತ್ತು ತಿದ್ದಿಕೊಳ್ತಾ ಇರಬೇಕು, ಪರಿಷ್ಕಾರಗೊಳ್ತಲೇ ಹೋಗಬೇಕು ನಾವು. ಆದರೆ ನಾವು ಹಾಗೆ ಮಾಡೋದಿಲ್ಲ. ನಮ್ಮದೊಂದು ಸ್ವಭಾವ ಇದೆ, ನಮ್ಮ ಪ್ರಕಾರ ಅದೇ ಸರಿ, ಹಾಗೆಯೇ ಹೋಗ್ತಾ ಇರ್ತೇವೆ. ಇದನ್ನೊಬ್ಬ ಪ್ರಾಜ್ಞ ಹೇಳುವ ವಿಧಾನ ಹೀಗಿದೆ: ಪರೋಪದೇಶ ಕುಶಲ ದೃಶ್ಯಂತೆ ಬಹವೋ ಜನಾಃ ಸ್ವಭಾವ ಮತಿವರ್ತಂತಹ ಸಹಸ್ರೇಶ್ವಪಿ ದುರ್ಲಭಾಃ. ಇನ್ನೊಬ್ಬರಿಗೆ ಉಪದೇಶ ಮಾಡುವ ಕೌಶಲಕ್ಕೆ ಅಸಂಖ್ಯ ಜನ ಇದ್ದಾರೆ, ಆದರೆ ತಮ್ಮ ಸ್ವಭಾವವನ್ನು ಮೀರಿ ವರ್ತಿಸುವಂಥವರು 1000ರಲ್ಲಿ ಒಬ್ಬ ಕೂಡ ಸಿಗಲಾರ ಅಂತ ಹೇಳ್ತಾನೆ. ನಮ್ಮ ಸ್ವಭಾವವನ್ನು ಪರೀಕ್ಷಿಸ್ತಾ ಇರೋಣ, ತಿದ್ದಿಕೊಳ್ತಾ ಇರೋಣ. ಶುಭಂ ಭೂಯಾತ್.